ಸ್ನೇಹಿತರೆ, ಇದು ನೋಡಿ ಮಹಾನವಮಿ ದಿಬ್ಬ ಅಂತ ಕರೀತಾರೆ ಇದಕ್ಕೆ. ಯಾಕಂತಂದರೆ ಮಹಾನವಮಿ ಟೈಮಲ್ಲಿ ಅಂತಂದರೆ ದಸರಾ ಟೈಮಲ್ಲಿ 9 ದಿವಸಗಳ ಕಾಲ ಇಲ್ಲಿ ದೀಪವನ್ನು ಇಡ್ತಾರೆ. ಆಮೇಲೆ 9 ದಿವಸಗಳ ಕಾಲ ಒಳಗಡೆ ಒಂದು ಫಂಕ್ಷನ್ ನಡೆಯುತ್ತೆ. ಆ ಫಂಕ್ಷನ್ ನಡೆಯೋ ಸಂದರ್ಭದಲ್ಲಿ ರಾಜ ರಾಣಿಯವರು ಬಂದುಬಿಟ್ಟು ಒಳಗಡೆನೂ ಫಂಕ್ಷನ್ ಮಾಡ್ತಾಯಿರ್ತಾರೆ. ಇಲ್ಲಿ ತುಂಬ ದೊಡ್ಡದಾಗಿ ಕಲ್ಲಿನ ಬಾಗಿಲಿತ್ತು, ಅಂದರೆ ಏಕಶಿಲಾ ಬಾಗಿಲಿತ್ತು. ಆ ಬಾಗಿಲನ್ನ ತೆಗಿಬೇಕಾದ್ರೆ ಮತ್ತು ಮುಚ್ಚಬೇಕಾದ್ರೆ ಆನೆ ಮುಖಾಂತರನೇ ಮಾಡ್ತಾಯಿದ್ರು. ಯಾಕಂತಂದರೆ ಅದು ದಾಳಿ ಆಗಿದ್ದ ಸಂದರ್ಭದಲ್ಲಿ ಆ ಬಾಗಿಲನ್ನ ಸಂಪೂರ್ಣ ನಾಶವಾಗಿದೆ. ಅದನ್ನು ಕೂಡ ಆರ್ಕಿಯಾಲಜಿಸ್ಟರು ಏನು ಮಾಡಿದ್ದಾರೆ, ಅದನ್ನು ರೆಡಿ ಮಾಡಿಬಿಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ. ಇದು ಏಕಶಿಲಾ ಬಾಗಿಲು ಅಂತಂದರೆ ಫಂಕ್ಷನ್ ಮಾಡಿಯೋ ಸಂದರ್ಭದಲ್ಲಿ ರಾಜ ನಾಶ ಹೋಗಿರೋದ್ರಿಂದ ಇವಾಗ ನೋಡೋಕೆ ಉಳ್ಕೊಂಡಿರೋದು ಇಷ್ಟೇ. ನೋಡಿ ಅಷ್ಟು ತುಂಬ ವಿಶಾಲವಾಗಿದೆ ಸ್ಥಳನ. ನೋಡಿ ಮಹಾನವಮಿ ದಿಬ್ಬದ ಮೇಲೆ ಹೋಗಬೇಕಾದ್ರೆ ಮೆಟ್ಲುಗಳು ಮಾಡಿದರೆ ಈ ಥರ ಮೆಟ್ಲನ್ನ ಎತ್ಕೊಂಡು ಹೋಗಬೇಕು. ಅಂದರೆ ಮೆಟ್ಲು ಪೂರ್ತಿ ಅಪ್ಪಲ್ಲಿದ್ದಾವೆ. ವಯಸ್ಸಾದವರು ಹತ್ತೋದು ಕಷ್ಟ ಆಗುತ್ತೆ. ನೋಡಿ ಎಲ್ಲ ಸಂಪೂರ್ಣ ನಾಶವಾಗಿದ್ದರಿಂದ ಹೆಂಗೆ ಕಾಣಿಸ್ತಿದೆ ನೋಡಿ. ಮಹಾನವಮಿ ದಿಬ್ಬದ ಮೇಲೆ ಬಂದು ನಿಂತ್ಕೊಂಡಾಗ ಸುತ್ತಲ ಕಾಣ್ತಕ್ಕಂಥ ಸ್ಥಳ ನೋಡಿ ಹೆಂಗೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ.